ಕುಮಾರಿ ಭಾರತಿ ಹೆಬ್ಬಾಳೆ ಹಿರೇಮಠ್. ಆ ವಿದ್ಯಾರ್ಥಿ ಇಲ್ಲಂದ್ರೆ ಅವ್ರ ಪಾಲಕರು ಬರ್ಬೇಕು ದಯವಿಟ್ಟು. ಕುಮಾರಿ ಲಕ್ಷ್ಮಿ ಗುಬ್ಬಿ PUC ದ್ವಿತೀಯ ಕಲಾ ವಿಭಾಗ. ಕುಮಾರಿ ಅನ್ನಪೂರ್ಣ ಬಾಲಿ ದ್ವಿತೀಯ PUC ವಾಣಿಜ್ಯ ವಿಭಾಗ. ಕುಮಾರ್ ದಂಡಪ್ಪ ಅಗಸಿಮನಿ IT ಎಲೆಕ್ಟ್ರಿಷಿಯನ್. ಕುಮಾರಿ ಶರಣಮ್ಮ. ಪಾಪ ಬಡವರಿಗೆ ದೈವ ದೇವರು ನಮ್ಗೆ ಹೊಲದಾಗ ಬೆಳಿಲಿಲ್ಲ ಅಂತ ಇವು ಅಳ್ತಾ ಇರ್ತಾರೆ. ಇಲ್ಲಿ ರೈತರು ಕ್ರಾಂತಿ ಮಾಡ್ತಾ ಇಲ್ಲ. ಆದರೆ ರೈತ ಒಂದು ಫ್ಯಾಕ್ಟ್ರಿ, ಅದು ಹೊಲ ಒಂದು ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ಚಳವಳಿ ಇತ್ತು. ಆ ಚಳವಳಿ ಮುಖಾಂತರ ನಾವೆಲ್ಲ ಆಗಿ ಬಂದಿವಿ. ನಾವೆಲ್ಲ ಏನು 83ನೇ ಇಸ್ವಿದಾಗ ಆಗಿ ಬಂದಿವಿ. ರೈತ ಚಳವಳಿ, ಗೋಕಾಕ್ ಚಳವಳಿ, ಈ 2-3 ಚಳವಳಿಯಿಂದಲೇ ನಾವೆಲ್ಲ ಬಂದು ಸರ್ಕಾರ ಕಟ್ಟಿದ್ವಿ. ಆದರೆ ಇವತ್ತ ರೈತ ಮತ್ತೆ ಕಲ್ಲ. ಇದು ಯಾಕಂದ್ರೆ ತಮಗೆ ಗುರ್ತಿರ್ಬೇಕು. ಅವ್ರನ್ನ ತಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ನೆನಪಿಗಾಗಿ ನೀವು ಕರೆದಿದ್ದಕ್ಕೆ ನನ್ನನ್ನು ನೆನಪು ಮಾಡ್ಕೊಂಡಿದ್ದೀವಿ. ನೀವು ನಿಮ್ಮ ಊರಿನ ಜನ ಇದು ಈ ಆರ್ಗನೈಸ್ ಏನು ಮಾಡಿದ್ದೀರಿ ಇವತ್ತಿನ ದಿವಸ, ಇದು ನನಗೆ ನೆನೆಸ್ಕೊಂಡಿದ್ದು, ನನಗಿಲ್ಲಿ ಕರೆಸಿದ್ದು, ತಮ್ಮೆಲ್ಲರೂ ಪಾದಕ್ಕೆ ನನ್ನ ನಮಸ್ಕಾರ ಮಾಡ್ತೀನಿ. ಯಾಕಂದರೆ ಇಲ್ಲಿ ನಿಮಗೆ ನೋಡೋ ಚಾನ್ಸ್ ಸಿಕ್ತು ಮತ್ತು ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕಾಗಿ. ಅದೊಂದು ರಾಜಕಾರಣ ಆ ಕಾಲದಲ್ಲಿ ಪ್ರಾಮಾಣಿಕವಾಗಿತ್ತು. ಒಂದು ನಿಷ್ಠಾವಂತ ರಾಜಕೀಯ ವ್ಯವಸ್ಥೆ. ಇಡೀ ರೈತ ಬಾಂಧವರಿಗೆ, ಬಡವರಿಗೆ, ಬಗ್ಗರಿಗೆ ಒಂದು ನ್ಯಾಯಯುತವಾದಂಥ ಸರ್ಕಾರ ಆ ಕಾಲದಲ್ಲಿ ಕೊಟ್ಟರು. ಅಂಥದ್ರಲ್ಲಿ ದೇಶಮುಖರು ನಾವು ಮಂತ್ರಿ ಮಾಡಿದ್ದೇವೆ. ಇಂಥವರು ಇವರಿಗೆ ಎಷ್ಟು ವರ್ಣನೆ ಮಾಡಿದ್ರು ಕೂಡ ಕಡಿಮೆ. ಇವ್ರ ಬಳಿ ಯಾವುದೇ ನಾವು ದೇಶಮುಖರು ಇದ್ದೀವಿ, ನಾವು ದೊಡ್ಡವರು ಇದ್ದೀವಿ, ನಾವು ಸಣ್ಣವರು ಇದ್ದೀವಿ ಅಂತ ಭೇದ ಭಾವ ಎಂದೂ ಇರಲಿಲ್ಲ. ಯಾಕಂದರೆ ನನಗೆ ಇವರು ಇಲ್ಲಿ ಕರ್ಕೊಂಡು ಬಂದು ಅವರು ಶಾಸಕರಿರಲಿಲ್ಲ, ನಾನು ಶಾಸಕ ಇರಲಿಲ್ಲ. ಅವಾಗಲೂ ನಾನು ಕರ್ಕೊಂಡು ಬಂದು ನನಗೆ ಅವ್ರ ಮನೆಯಲ್ಲಿ ಇಟ್ಕೊಂಡು ಇಂಥ ಒಂದು ವ್ಯಕ್ತಿ ದೇಶಮುಖತನ ಎಂಬುದು ಅವರು ಎಂದೂ ತೋರಿಸಿಲ್ಲ. ಇದನ್ನು ನಿಮಗೆ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಬೇಕಾಗ್ತದೆ. ನಾನು ದೂರಿನ ಮನುಷ್ಯ, ನಾನು ಅವರಿಗೆ ಬಗ್ಗೆ ನೆನಪು ಮಾಡಿಕೊಟ್ಟಿದ್ದೀನಿ. ನನಗೆ ಹಿಂದಿಂದೆಲ್ಲ ನೆನಪು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರಿ. ಅವ್ರು ಮಾಡಿದ್ದ ಕಾರ್ಯ, ಅವ್ರು ಮಾಡಿದ್ದ ಕೆಲಸ, ಅವ್ರ ಸ್ವಭಾವ, ಅವ್ರ ಮನೆತನ ಮತ್ತು ನಿಮ್ಮ ಊರಿನ ಪರಿಚಯ ಇವೆಲ್ಲನೂ ಮತ್ತೆ ನನಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಇಲ್ಲಿ ಕರೆಸಿದ್ದಕ್ಕೆ ನೀವೇನು ಸಂಘಟಿಸಿದ್ರು ಇದು ಆರ್ಗನೈಸ್ ಮಾಡಿದ್ದೀರಿ, ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸಬೇಕಾಗ್ತದೆ. ನನ್ನ ಹೆಸರು ಹೇಗೆ ಭಾಳ ಪರಿಚಯ. ಅವರು ನನಗೆ ಇಲ್ಲಿ 4-5 ತಿಂಗಳು ಅವ್ರ ಮನೆಯಲ್ಲಿ ಇಟ್ಕೊಂಡಿದ್ರು. ಅಂಥ ಪ್ರೀತಿಯ ವ್ಯಕ್ತಿಗಳು ಈ ದಿನಗಳಲ್ಲಿ ಸಿಗಲಿಲ್ಲ. ಅದು ಒಂದು ಕ್ರಾಂತಿಕಾರಿ ಕಾಲ ಬಂದಿತ್ತೇನು. ನನ್ನಂಥ ಆರ್ಡಿನರಿ ಮಾಮೂಲಿ ಮನುಷ್ಯ ನಾನು MSK ಮಿಲ್ಲಲ್ಲಿ ಒಬ್ಬ ಕ್ಲಾರ್ಕ್. ನಾನು ಒಂದು ಕಾರ್ಮಿಕರಿಗಾಗಿ ಸಂಘಟನೆ ಕಟ್ಟಿ ನಾನು ಕೆಲಸ ಮಾಡ್ತಾನೆ ಕಾರ್ಮಿಕರ ಕಲ್ಯಾಣಕ್ಕಾಗಿ ನಾನು ದುಡಿತಾ ಇದ್ದೆ. ನಾನು ಒಂದು ಸೋಷಲಿಸ್ಟ್ ಪಾರ್ಟಿಯಿಂದ ಬಂದವನು, ಅಲ್ಲಿದ್ದು ಜನತಾ ಪಾರ್ಟಿ. ನನಗೆ
ಟಿಕೆಟ್ ಕೊಟ್ಟು 2-3 ಸಲ ಜನ ಆರಿಸ್ಕೊಟ್ರು. ನನಗೆ ಹೆಗ್ಡೆಯವರು ಕ್ಯಾಬಿನೆಟ್ ದರ್ಜೆ ಮಂತ್ರಿ. ನಾವೆಲ್ಲ ದೇಶಮುಖರ ಪರಿಚಯ ನನಗೆ ಅತಿ ಸಮೀಪದಿಂದ ನಾವು ಇದ್ದೀವಿ. ನಾವು ಶಾಸಕನೇ ಇರಲಾರ್ದಾಗನು ಕೂಡ ಇಲ್ಲಿ ಕರ್ಕೊಂಡು ಬಂದು ತಿಂಗಳಾನ್ಗಟ್ಲೆ ತನ್ನ ಮನೆಯಾಗ ಇಟ್ಕೊಂಡಿದ್ದಳು. ಇದನ್ನ ನೀವು ಬಹಳ ದೂರಿದ ಮನುಷ್ಯನ, ಇನ್ನೊಂದು ಜಿಲ್ಲೆಯವನು, ನನ್ನನ್ನು ನೆನಪಿಸ್ಕೊಂಡಿರಲ್ಲ. ನಾನು ಯಾಕಂದ್ರೆ ನಾನು ಅವರು ಸಮೀಪ ಇದ್ದೀವಿ ಅಂತಕ್ಕಂಥದ್ದನ್ನ ಅವ್ರ ಮನೆಯವರಿಗೆ ಗೊತ್ತಿತ್ತು. ಆದರೆ ಇಲ್ಲಿ ನಗರದ ಜನ ನನ್ನನ್ನು ನೀವು ಕರೆಸಿದ್ದಕ್ಕೆ ನಿಮಗೆ ನಿಮ್ಮ ಪಾದಕ್ಕೆ ದೇಶಮುಖರು ಒಂದು ಕಾಲ ನಾವೆಲ್ಲ ಆರ್ಟ್ಸ್ ಬರೋದು. ನಾನು ಒಂದು MSK ಮಿಲ್ಲೆ ಒಬ್ಬ ಕ್ಲಾರ್ಕ್. ನನ್ನನ್ನು ಆರಿಸ್ಕೊಂಡು ನನ್ನನ್ನು ಕ್ಯಾಬಿನೆಟ್ ದರ್ಜೆ ಮಂತ್ರಿ ಆಗಿ ನನಗೆ ನೇರವಾಗಿ ಮಾಡಿದ್ರು. ಹೇಗೆ ಏನು ನೋಡಿ ಮಾಡಿದ್ರು ಗೊತ್ತಿಲ್ಲ. ಅದನ್ನು ಆ ಸರ್ಕಾರ ಜಾತೀಯತೆ ಇರಲಿಲ್ಲ ಮತ್ತು ಸಾಮಾನ್ಯ ರೈತರು, ಕೂಲಿಕಾರರು, ಸಾಮಾನ್ಯ ಜನರಿಗೆ ಮತ್ತು ಇತರರಿಗೂ ಕೂಡ ಒಂದು ನ್ಯಾಯಯುತವಾದಂಥ ಸರ್ಕಾರ ಹೆಗ್ಡೆ ಅವ್ರಿಗೂ ನೆನೆಸ್ಬೇಕಾಗ್ತದೆ. ಅಂಥ ವೇಳೆದಾಗ ನಾನೊಬ್ಬ ಮಾಮೂಲಿ ಮನುಷ್ಯಗೆ ನೇರವಾಗಿ ಕ್ಯಾಬಿನೆಟ್ ಮಂತ್ರಿ ಮಾಡಿದೆ. ಅವಾಗ ರಾಜ್ಯ ಮಂತ್ರಿ ಮಾಡಿ ನಂತರ ಕ್ಯಾಬಿನೆಟ್ ತಗೋತಿದ್ರು. ನನ್ನನ್ನು ಈ ರೀತಿ ಇಡೀ ಕರ್ನಾಟಕಕ್ಕೆ ಪರಿಚಯ ಮಾಡಿದ್ರು. ಅದರಲ್ಲಿ ದೇಶಮುಖರು ನನ್ನ ಗೆಳೆಯ, ಅವರು ಮನೆಯವರು. ನಾನು 83-85 ಇಸ್ವಿ ಬಹಳ ಹಳೆಯ ನೆನಪುಗಳನ್ನು ತೆಗೆದುಕೊಂಡು ಅದನ್ನು ವಿಚಾರ ಮಾಡ್ತಾ ನಾನು ಇಲ್ಲಿ 160 ಕಿಲೋಮೀಟರ್ ದೂರವರೆಗೂ ಬಂದಿದ್ದೀನಿ. ಅವರಂಥ ನಾವು ಮುಖಸ್ತುತಿ ಮಾಡೋದಿಲ್ಲ ಅಥವಾ ವರ್ಣನೆ ಮಾಡೋದಿಲ್ಲ. ಅವರು ಆ ರೀತಿ ಜೀವನ ನಡೆಸಿದರು. ಅವರ ಜೀವನ ಶೈಲಿ ದೇಶಮುಖ ಕುಟುಂಬದವರಾದರೂ ಕೂಡ ಸರಳ ಜೀವನವನ್ನ ಅವ್ರ ಮನೆಯವರು ಕೂಡ